ಅದು ಕಿಡ್ಸನ್ನು ಅಂದ್ರೆ ಅದು ತೇಂಗ ಬೊಂಬಟ ನೀರು ನೋಡ್ರದು ನಂದು ಸರ್ ಇಷ್ಟು ಮಳೆ ಬರಲು ಕಾರಣ ಇನ್ನು ಅಪ್ಪಣ್ಣನ ಇಲ್ಲ ಟ್ಯಾಂಗ್ ನೋಡ್ರ ಮಳೆ ಬಂದರೆ ಮಾತ್ರ ಹೀಗೂ ಉಂಟೆ ಇವನೊಬ್ಬ ವಿಕೃತ ಮನುಷ್ಯ. ಮಳೆ ಬಂದರೆ ಒಂದು ವರ್ಷದಲ್ಲಿ ಫುಲ್ಲು ಕರಿ ಮಾಡಲು ತೇಂಗೆ ಹಿಡಿಯುವ ಕೆಲಸ ಇವನದ್ದು. ಇವನೊಬ್ಬ ಅಪರೂಪದ ಮನುಷ್ಯ. ಇವನು ಮಳೆ ಬಂದಾಗ ನಮ್ಮ ಹೊಲೆ ಹತ್ತಿರ ಇರುತ್ತಾನೆ, ಇಲ್ಲ ಅಂದರೆ ಇವನು ಇರಲ್ಲ. ವರ್ಷಕ್ಕೊಮ್ಮೆ ಹುಟ್ಟಿಸುವ ಈ ಉಗ್ರ ಪ್ರಾಣಿಯೇ. ನೀವೇ ನೋಡಿ ನೀವೇ ನೋಡಿ ನೀವೇ ನೋಡಿ. ಹೀಗೂ ಉಂಟೆ ಸುಮಾರು 100ರಿಂದ ಹೆಚ್ಚು ಒಂದು ಗಂಟೆಯಲ್ಲಿ 100ಕ್ಕಿಂತ ಹೆಚ್ಚು ಕೊಡಂಗಾಯಿ ಹೊಲೆಯಲ್ಲಿ ತೇಂಗೆ ಹಿಡಿದ. ಆ ತೇಂಗೆಯನ್ನು ಮತ್ತೊಬ್ಬ ಕೊಡಂಗಾಯಿಯ ವಿಕೃತ ಜೀವನಾಗಿ ಹೊಲೆಯಲು ಹೋಗಬಲ್ಲದಂತ ಒಬ್ಬ ಮನುಷ್ಯ ಇವನನ್ನು ನೀವು ನಿಮ್ಮ ಕಣ್ಣಾರೆ ನೋಡಿ. ಹೀಗೂ ಉಂಟೆ ಈ ಕಾರ್ಯಕ್ರಮ ನಿಮಗಾಗಿ ಅರ್ಪಿಸುತ್ತಾ ಇದ್ದೇವೆ. ಹಾಗೂ ಈ ವಿಕೃತ ಪ್ರಾಣಿ ಊಟ ಮಾಡಲ್ಲ, ಊಟನೂ ಮಾಡಲ್ಲ, ಏನೂ ತಿನ್ನಲ್ಲ, ಖಾಲಿ ನೀರಿನಲ್ಲಿ ಬೆಳೆದ ಮನುಷ್ಯ ಇವನು. ಕಳೆದ ಸರಿ ಇದೇ ಒಲೆಯಲ್ಲಿ ಇವನು ಬೆಳ್ಳತ್ತಿಗೆ ಹೋಗಿದ್ದ. ಆ ಬೆಳ್ಳದಲ್ಲಿ ಮುಳುಗಿದ್ದ ಕಾರಣ ಇವನು ಮತ್ತೆ ಕುರ್ತಮಗೇರಿನಲ್ಲಿ ಹೇರಿ ಬಂದ ಚರಿತ್ರೆಯು ಇವನಲ್ಲಿ ಉಂಟು. ಆದರೆ ಇವನು ತನ್ನ ಅಪರೂಪದ ದೃಶ್ಯಗಳಿಂದ ಕೊಡಂಗಾಯಿ ಜನರನ್ನು ಮೂಡಿಸಬಲ್ಲ, ವರ್ಷಕ್ಕೊಮ್ಮೆ ಹುಟ್ಟಿಸುವ ಪ್ರತಿರೂಪವೇ ಇವನದ್ದು. ನೀವೇ ನೋಡಿ ನೀವೇ ನೋಡಿ ನೀವೇ ನೋಡಿ. ಒಲೆಗಳನ್ನು ಎತ್ತಿ ಓಡಿ ಹೋಗುವ ಕಾರ್ಯಕ್ರಮ ಇವನದ್ದು. ಪ್ರತಿಯೊಂದರ ವಿರುದ್ಧವೂ ತೆಂಗಿನಕಾಯಿ ಹಿಡಿಯುವ, ಪ್ರತಿಯೊಂದರ ಕಾರ್ಯಕ್ರಮವನ್ನು ಹಿಡಿದುಕೊಳ್ಳುವ ಅದು ಹೋದ ಕಾರಣ ಎಲ್ಲರೂ ಇವನನ್ನು ನೋಡಿ ನಗುವುದು. ಅದಪ್ಪರ್ತಲೆ ವೈನೆ ಒಂದು ಲೆಕ್ಕದಲ್ಲಿ ಇವನು ಹೇಳಬೇಕಾದರೆ ಒಬ್ಬ ಕಾಮ ಪುರಾಣ ಪ್ರೇಮಿ. ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಈ ರೀತಿಯಾದ ಇವನು ಓದಿದ್ದು ಏನು 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 ಚಿಕ್ಕನಿಂದಲೇ ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ. ಇವನ ಕತೆ ಅವರ ಮನೆ ಹತ್ತಿರ ಇನ್ನೊಂದು ಮನೆ ಕೆಲಸದನ್ನು ಮಾಡುತ್ತಿದ್ದ. ಆದರೆ ಇವನು ಮಳೆ ಬಂದಾಗ ಹುಟ್ಟುತ್ತಾನೆ ಕೊಡಂಗಾಯಿಗೆ. ಕಾದು ನೋಡಬೇಕಾಗಿದೆ ಚಿಕ್ಕ ಬ್ರೇಕಿನ ನಂತರ. ಈ ಕಟ್ಟು ನೋಡಿ, ಇದು ಇವನ ಡ್ರೆಸ್ಸು, ಬ್ರಷು, ಇನ್ನಿತರನ ಸಾಮಾನುಗಳು. ಅದಲ್ಲೇ ಇವನ ಜೀವನವೇ ಹೊಲೆ ಬದಿಯಲ್ಲಿ ಆಗಿದೆ.
ಮಳೆ ಬಂದರೆ ಸಾಕು, ಏನೂ ಇಲ್ಲ. ಇವನು ತುಂಬ ಕತೆ. ಇನ್ನು ನಿಮ್ಮಕ್ಕೆ ನಮ್ಮ ಈ ಚಾನೆಲ್ ಒಂದರಲ್ಲಿ ಉಪಯೋಗಿಸುವಂಥ ವಿಧಾನವನ್ನು ನಾನು ಹೇಳ್ತಾ ಇದ್ದೇನೆ. ನೋಡಿ ನೋಡಿ ನೋಡಿ. ಅವನ ತೋಟಿ ಒಲೆಯಲ್ಲಿ ಹೋಯ್ತು. ಇವಾಗ ಇವನೊಬ್ಬ ಮೆಂಟಲ್ ಆಗುವ ನೀವೇ ನೋಡಿ. ಇನ್ನು ಇವನ ಲೈಫ್ ನೀರಿನಲ್ಲಿ ಮುಳುಗಿ ಹೋಯ್ತು. ಇದು ಅವನ ತೋಟಿ. ಈ ತೋಟಿಯಲ್ಲಿ ತೇಂಗೆ ಹಿಡಿಯಬೇಕಾದರೆ ಅದು ಹೊಳೆಗೆ ಹೋಯ್ತು. ಇವಾಗ ಇವನು ಅನಾಥನಾದ ಸ್ಥಿತಿ ನೀವೇ ನೋಡಿ. ಸರಿಯಾಗಿ ನೋಡಿ. ಇದು